ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಕೇಳಿರ್ತೀರಿ. ಯಾಕಂದ್ರೆ ಕಳೆದ 2-3 ದಿನಗಳಿಂದಲೂ ಅದರದ್ದೇ ಸುದ್ದಿ. ಆದರೆ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ ಕೇಳಿದಿರಾ? ಇನ್ಮುಂದೆ ನಿಮ್ಮ ಮಕ್ಕಳಿಗೆ ಈ ಐಡಿ ಸಿಗಲಿದೆ. ಇದು ವಿದ್ಯಾರ್ಥಿಗಳಿಗಾಗಿಯೇ ಪರಿಚಯವಾಗ್ತಿರೋ ಕಾರ್ಡ್. ಅದುವೇ ಅಪಾರ್. ಏನಿದು ಅಪಾರ್ ಅಂದ್ರ? ಅದರ ಬಗ್ಗೆ ನಾನಿವತ್ತು ನಿಮಗೆ ಮಾಹಿತಿ ಕೊಡ್ತೀನಿ. ಒಂದು ದೇಶ ಒಂದು ಗುರುತಿಗಾಗಿ ಭಾರತೀಯ ನಾಗರಿಕರಿಗೆ ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ ಜಾರಿ ಮಾಡಿದೆ. ಅದರಂತೆಯೇ ಈಗ ವಿದ್ಯಾರ್ಥಿಗಳಿಗಾಗಿ ಒಂದು ರಾಷ್ಟ್ರ ಒಂದು ವಿದ್ಯಾರ್ಥಿ ಐಡಿಯನ್ನ ಪರಿಚಯಿಸಲು ಮುಂದಾಗಿದೆ. ಅಪಾರ್ ಕಾರ್ಡ್ ಕೇಂದ್ರ ನೀತಿ NEP 2020 ಅಡಿಯಲ್ಲಿ ಒಂದು ದೇಶ ಒಂದು ವಿದ್ಯಾರ್ಥಿ ಗುರುತಿನ ಚೀಟಿ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಇದನ್ನ ಜಾರಿ ಮಾಡ್ತಿರೋದು ಕೇಂದ್ರ ಶಿಕ್ಷಣ ಸಚಿವಾಲಯ. ಶೀಘ್ರದಲ್ಲೇ ಭಾರತದಲ್ಲಿರುವ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ವಿಶಿಷ್ಟ ಗುರುತಿನ ಚೀಟಿ ನೀಡಲಾಗುತ್ತೆ. ಇಂಟ್ರೆಸ್ಟಿಂಗ್ ಏನು ಗೊತ್ತಾ? ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಲ್ಲ, ಅದರಲ್ಲಿರೋ ಹಾಗೆಯೇ ಇದರಲ್ಲೂ 12 ನಂಬರ್ ಇರುತ್ತೆ. ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೂ ಈ ಕಾರ್ಡ್ ಬಳಕೆ ಆಗುತ್ತೆ. ಇದರಿಂದ ಏನು ಪ್ರಯೋಜನ ಅಂದ್ರ, ವಿದ್ಯಾರ್ಥಿಯ ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ವ್ಯಾಸಂಗದವರೆಗಿನ ಶೈಕ್ಷಣಿಕ ಮಾಹಿತಿ ಎಲ್ಲವನ್ನು ಟ್ರ್ಯಾಕ್ ಮಾಡಬಹುದು. ಶೈಕ್ಷಣಿಕ ಜೀವನದಲ್ಲಿನ ವಿದ್ಯಾರ್ಥಿ ಅಂಕಪಟ್ಟಿ, ಪಠ್ಯೇತರ ಚಟುವಟಿಕೆಗಳ ಸಾಧನೆ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಅಪಾರ್ನಲ್ಲಿ ಸಂಗ್ರಹಿಸಿಡಬಹುದು. ಈ ಮಾಹಿತಿಗಳನ್ನು ಸಂಗ್ರಹಿಸುವುದಕ್ಕಾಗಿಯೇ ಡಿಜಿಟಲ್ ರೆಪೋಸಿಟರಿ ಆದ ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ಗೆ ಈ ಐಡಿಯನ್ನು ಲಿಂಕ್ ಮಾಡಲಾಗುತ್ತೆ. ಈ ಅಪಾರ್ ಕಾರ್ಡ್ನ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಮತ್ತು ಡಿಜಿಲಾಕರ್ ಜೊತೆ ಜೋಡಣೆ ಮಾಡುತ್ತಾರೆ. ಕೇಂದ್ರ ಸರ್ಕಾರ ಮಾನವ ಸಂಪನ್ಮೂಲ ಇಲಾಖೆ ಮೂಲಕ ಜಾರಿಗೆ ತಂದಿರುವ ರಾಷ್ಟ್ರೀಯ ಶೈಕ್ಷಣಿಕ ಕಣಜ ಯೋಜನೆಯಲ್ಲಿ ವಿವಿಧ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ವಿದ್ಯಾರ್ಥಿಗಳ ಮಾರ್ಕ್ಸ್ ಕಾರ್ಡ್ ಮತ್ತು ಪ್ರಮಾಣ ಪತ್ರಗಳನ್ನು ಡಿಜಿಟಲೀಕರಣ ಮಾಡ್ತಿದೆ. ಆ ದಾಖಲೆಗಳೆಲ್ಲ ನೇರವಾಗಿ ಅಪಾರ್ಗೆ ಬರ್ತವೆ. ಹೀಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದ ಎಲ್ಲ ದಾಖಲಾತಿಗಳು ಅಪಾರ್ನಲ್ಲಿ ಸಿಗಲಿದೆ. ವಿದ್ಯಾರ್ಥಿಗಳು ತಮಗೆ ಅಗತ್ಯ ಇದ್ದಾಗ ಅಪಾರ್ ಮೂಲಕ ದಾಖಲಾತಿ ಪಡೆಯಬಹುದು. ವಿದ್ಯಾರ್ಥಿ ಪ್ರವೇಶ ಪಡೆದ ಸಮಯದಿಂದಲೇ ಹಾಜರಾತಿ, ತರಗತಿಯಿಂದ ತರಗತಿಗೆ ಪ್ರಗತಿ ಸಾಧಿಸುವ ವಿವರಗಳು ಅಪಾರ್ನಲ್ಲಿ ಲಭ್ಯವಾಗುತ್ತೆ. RTI ಕಾಯ್ದೆ ಜಾರಿಯ ಸಂಬಂಧ ಶಾಲೆ ಬಿಟ್ಟ ಮಕ್ಕಳು, ಅಂಗವಿಕಲ ಮಕ್ಕಳು, ಶಾಲೆಗೆ ಪ್ರವೇಶ ಪಡೆದ ಪ್ರಮಾಣ ಮತ್ತು ಇತರೆ ವಿಷಯಗಳನ್ನು ಅಪಾರ್ನ ಸಹಾಯದಿಂದ ಪತ್ತೆ ಹಚ್ಚಬಹುದು. ಫೆಬ್ರವರಿ 13, 2024ರಂದು ಅಪಾರ್ ಯೋಜನೆಗೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಚಾಲನೆ ನೀಡಿದ್ದಾರೆ. ಇನ್ನು ಜೂನ್ 7ಕ್ಕೆ ಯೋಜನೆ ಅನುಷ್ಠಾನಕ್ಕೆ ಟೆಕ್ನಿಕಲ್ ಪ್ರಿಪರೇಷನ್ ಪರಿಶೀಲನೆ ನಡೆಸಲಾಗಿದೆ. ಸೆಪ್ಟೆಂಬರ್ 2ರಂದು ಶಾಲಾ ಮಟ್ಟದಲ್ಲಿ ಅಪಾರ್ ಐಡಿ ಆಂದೋಲನ ಕೂಡ ಆರಂಭ ಮಾಡಲಾಗಿದ್ದು, ಈವರೆಗೆ 34 ಕೋಟಿ ಅಪಾರ್ ಐಡಿ ನೋಂದಣಿಯಾಗಿದೆ. ನೋಂದಣಿಗೆ ಏನ್ ಬೇಕು ಅಂತ ನೋಡೋದಾದ್ರೆ, ವಿದ್ಯಾರ್ಥಿಯ ಪರ್ಸನಲ್ ಎಜುಕೇಷನ್ ನಂಬರ್, ವಿದ್ಯಾರ್ಥಿಯ ಹೆಸರು, ಜನ್ಮ ದಿನಾಂಕ, ಲಿಂಗ, ಮೊಬೈಲ್ ಸಂಖ್ಯೆ, ಆಧಾರ್ ಸಂಖ್ಯೆ, ತಾಯಿಯ ಹೆಸರು, ತಂದೆಯ ಹೆಸರು, ಮಕ್ಕಳು ಮತ್ತು ಶಿಕ್ಷಕರು, ಶಾಲೆಗಳ ಮಾಹಿತಿಗಳನ್ನು ನಿರ್ವಹಿಸುವ UDISE ಪೋರ್ಟ್ನಲ್ಲಿರುವ ಹೆಸರು, ವಿದ್ಯಾರ್ಥಿಯ ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ಹೊಂದಿಕೆಯಾಗಬೇಕು. ಈ ಮಧ್ಯೆ ಪೋಷಕರಿಗೆ, ಶಿಕ್ಷಕರಿಗೆ ಅಪಾರ್ನಲ್ಲಿ ದತ್ತಾಂಶ ಸುರಕ್ಷತೆಯ ಆತಂಕವು ಕಾಡ್ತಿದೆ. ಕೇಂದ್ರ ಸರ್ಕಾರ ಅಪಾರ್ನಲ್ಲಿ ದಾಖಲಾತಿಗಳನ್ನು ಸುರಕ್ಷತೆ ಮತ್ತು ಗೌಪ್ಯವಿಡಲಾಗುತ್ತೆ ಅಂತ ಹೇಳ್ತಿದೆ. ಅಪಾರ್ನಲ್ಲಿರುವ ದಾಖಲಾತಿ ಮತ್ತು ಮಾಹಿತಿ ಸೋರಿಕೆಯಾಗುವ ಆತಂಕ ಪೋಷಕರದ್ದು. ಇನ್ನು ಅಪಾರ್ ಐಡಿ ಪಡೆಯೋದು ಕಡ್ಡಾಯವೇನೂ ಅಲ್ಲ. ಪೋಷಕರು ಒಪ್ಪಿದರೆ ಮಾತ್ರ ಅಪಾರ್ ಐಡಿ ಪಡೆಯಬಹುದು. ನಮ್ಮ ರಾಜ್ಯದಲ್ಲೂ ಅಪಾರ್ ಜಾರಿಗೆ ಶಿಕ್ಷಣ ಇಲಾಖೆ ಕ್ರಮ ಕೈಗೊಂಡಿದೆ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.